ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ವಿಜಯಪುರ ನಗರದ ಬೆಂಗಳೂರು ರೆಸ್ಟೋರೆಂಟ್ ಸಭಾಂಗಣದಲ್ಲಿ ಸೋಮವಾರ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಸಂಘಟನೆ ಶಶಿಕಾಂತ್ ಪಟ್ಟಣವರ ಅಧ್ಯಕ್ಷತೆ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮನವಿ ಪತ್ರವು ಜುಲೈ 23ರಂದು ಜಿಲ್ಲಾಧಿಕಾರಿಗೆ ಸಲ್ಲಿಸಲಾಯಿತು. ಮನವಿ 1. ಲಿಂಗಾಯತ ಧರ್ಮ ಮಾನ್ಯತೆ ಮತ್ತು ಅಲ್ಪಸಂಖ್ಯಾತರ ಸ್ಥಾನಮಾನಕ್ಕಾಗಿ. ಹಾಗೆ ಕರ್ನಾಟಕ ಏಕಮೇವ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠ ಪೂರ್ಣ ಪ್ರಮಾಣದಲ್ಲಿ ಸ್ಥಾಪಿಸಿ ಹೆಚ್ಚಿನ ಆರ್ಥಿಕ ಅನುದಾನ ನೀಡಿ ಶರಣರ ಸಾಹಿತ್ಯದ ಸಂಶೋಧನೆಗೆ ಪರಿಷ್ಕರಣೆಯ ಪ್ರಕಟಣೆಗೆ ತ್ವರಿತವಾಗಿ ಕಾರ್ಯನಿರ್ವಹಿಸಲು ಆಗ್ರಹಿಸುತ್ತೇವೆ. ವಿಜಯಪುರ ಜಿಲ್ಲೆ ಬಸವನಾಡು, ಬಸವಣ್ಣವರ ಜನಿಸಿದ ನಾಡು, ಬಸವನ ಬಾಗೇವಾಡಿ ಜನ್ಮಸ್ಥಳ. ವಿಜಯಪುರ ಜಿಲ್ಲೆಯಲ್ಲಿ ಶರಣರಾದ ಹಡಪದ ಅಪ್ಪಣ್ಣ, ಅಕ್ಕ ನಾಗಮ್ಮ, ನೂಲಿಯ ಚಂದಯ್ಯ, ಹಾವಿನ ಕಲ್ಲಯ್ಯ, ಚೆನ್ನ ಬಸವಣ್ಣ, ಮಡಿವಾಳ ಮಾಚಿದೇವ, ಕುರುಬ ಗೊಲ್ಲಾಳ, ಹಡಪದ ಲಿಂಗಮ್ಮ, ಲಾಹೂರು ಬೊಮ್ಮಯ್ಯ ಮುಂತಾದ ಶರಣರ ನಾಡು ಇದು. ಅದಕ್ಕಾಗಿ ವಿಜಯಪುರ ಜಿಲ್ಲೆಗೆ ಜಗಜ್ಯೋತಿ ಬಸವೇಶ್ವರ ಜಿಲ್ಲೆ ಅಂತ ನಾಮಕರಣ ಮಾಡಬೇಕು. ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಶಾಖೆ ವಿಜಯಪುರ ಬಸವ ವೇದಿಕೆ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮುಂದೆ ಹೇಳಿದರು. ಈ ಸಂದರ್ಭದಲ್ಲಿ ರತ್ನಾಕ ಬಿರಾದರ, ಬಸಮ್ಮ ಮರಮಶೆಟ್ಟಿ, ಸರಸ್ವತಿ ಪಾಟೀಲ, ಸಿ ನಾಗಟಾನ, ಜಂಬುನಾಥ ಕಂಜಾನಿ, ಸಿದ್ದಪ್ಪ ಪಡನಾಡ, ಶ್ಯಾಮಲಿಂಗ ಜವಳಗಿ, RS ಬಿರಾದರ, ಶಾರದಮ್ಮ ಹುಣಸಾಳ ಇನ್ನಿತರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕನವರ್, ಜಮಖಂಡಿ. ನಾನು ತಮಗೆ ಹೇಳ್ತೇನೆ, ಇವತ್ತು ಪಾಶ್ಚಿಮಾತ್ಯ ನನಗೆ ಇಂಗ್ಲೆಂಡ್ ಅಮೆರಿಕದಿಂದ ನನಗೆ ದಿನಾ ಮೆಸೇಜ್ ಕಳಿಸ್ತಾರ, ಅಂಕಲ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಅಂತ ತಿಳ್ಕೊಂಡು ದಿನಾ ಮೇಲ್ ಕಳಿಸ್ತಾರ. ದೇ ಆರ್ ವೆರಿ ಮಚ್ ಫಾಂಡ್ ಆಫ್ ವಚನ ಸಾಹಿತ್ಯ. ವೆರಿ ರ್ಯಾಷನಲ್ ಐತಿ, ರ್ಯಾಡಿಕಲ್ ಐತಿ, ನಮ್ಗೆ ಗೊತ್ತಿಲ್ಲ ಅಂತಕ್ಕಂಥದ್ದಲ್ಲ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇರ್ತಕ್ಕಂಥ ನಮ್ಮಲ್ಲಿ ಕನ್ನಡಿಗರು ನನಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಬೇಕಾದ್ರೆ ಮೇಲ್ ಅದು ನಿಮ್ಗೆ ಕಳಿಸ್ತೀರಿ, ಮೇಲ್ ಕಳ್ಸಾಕತ್ತಾರ ಅವರು, ಅಂಕಲ್ ವಿ ವಾಂಟ್ ಟು ಹ್ಯಾವ್ ಎ ಲೆಕ್ಚರ್ ಆನ್ ದಿಸ್ ಅಂತಾರ. ಅಂದ್ರೆ ಕಾರಣ ಅವ್ರಿಗೆ ಹಸಿವು ಐತಿ. ನಾವೇನ್ ಮಾಡ್ಬಿಟ್ಟಿವಿ ಅಂದ್ರೆ ವಚನ ಸಾಹಿತ್ಯ ಬಸವಣ್ಣ ಪರಿಚಯ ಮಾಡಿಲ್ಲ ನಾವು, ಎಲ್ಲಾ ಬೇರೆ ಬೇರೆ ಎಲ್ಲ ಕಳಿಸಿದ್ವಿ, ನಮ್ಮವ್ನು ಮಾಡ್ಲಿಲ್ಲ. ಹಿಂಗಾಗಿ ಆ ತಪ್ಪಿನಿಂದಾಗಿ ನಾವು ಬಸವಣ್ಣನ ಪರಿಚಯ ಮಾಡ್ಲಿಕ್ಕೆ ನಾವು ಹಿಡಿವೀವಿ. ಇನ್ನ ತಿದ್ಕೋಬೇಕು, ನಾವು ಎಲ್ಲರೂ ಕೂಡ ತಿದ್ಕೋಬೇಕು ಆತ್ಮಸಾಕ್ಷಿಯಾಗಿ ಅಂತಕ್ಕಂಥ ಮಾತು. ನಾನು ಹೇಳ್ದಲ್ಲ, ರಾಜಕೀಯ ಇಚ್ಛಾಶಕ್ತಿಗಳಿಲ್ಲ ಇಲ್ಲಿ. ಪಕ್ಷಗಳು ಬಸವಣ್ಣನನ್ನ, ಲಿಂಗಾಯತರನ್ನ, ಬಸವ ಭಕ್ತರನ್ನ ಹಗ್ಗ ಮುಗ್ಗ ಜಗ್ಗಾಡಿ ತಮ್ಮ ಅನುಕೂಲಕ್ಕೆ ತಕ್ಕಂಗ ಅವರು ಹೇಳಿಕೆಗಳು ಕೊಡ್ತಾರ. ಅವರ ಹೇಳಿಕೆಗಳು ಸಾಮಾನ್ಯ ಅಲ್ಲ. ಇನ್ನು ವೀರಶೈವನ ಇಲ್ಲಿವರೆಗೆ ಹೇಳಿದ್ದಿಲ್ಲ, ನಿಮ್ ಕೇಳಿಗೆ ನಾ ಪ್ರಶ್ನೆ ಹೇಳ್ತೀನಿ. ಬಸವಣ್ಣನ ನಂತರ ಬಂದಂತ ಹರಿಹರ ಆಗ್ಲಿ, ಪಾಲ್ಗುರಿಕೆ ಸೋಮನಾಥನೊಳಗಾಗ್ಲಿ, ಸಕಲೇಶ ಮಾದರ್ಸರ ಮೊಮ್ಮಕ್ಕಳಾದಂತ ಕೆರೆ ಪದ್ಮರಸ ಪದ್ಮನಾಂಕರ ಕಾವ್ಯದೊಳಗೆ ಎಲ್ಲಿಯೂ ಕೂಡ ವೀರಶೈವ ಪದ ಬಂದಿಲ್ಲ. ವೀರಶೈವ ಪದ ಮೊಟ್ಟ ಮೊದಲಿಗೆ ಬಂದಿದ್ದು 1386 ಭೀಮಕವಿ ಪಾಲ್ಗುರಿಕೆ ಸೋಮನಾಥನ ಬಸವ ಪುರಾಣವನ್ನು, ತೆಲುಗು ಬಸವ ಪುರಾಣವನ್ನ ಕನ್ನಡಕ್ಕೆ ಮಾಡುವ ಸಂದರ್ಭದೊಳಗ ಮಾಹೇಶ್ವರ ಅಂತಕ್ಕಂಥ ಪದವನ್ನ ವೀರ ಮಾಹೇಶ್ವರ ಅಂತ ಬಳಸಿದ. ಅಲ್ಲಿ ಮಾಹೇಶ್ವರ ಅಂತಕ್ಕ, ಮಾಹೇಶ್ವರರು ಅಂತಕ್ಕಂಥ ಜಂಗಮರು. ಅದು ಜಂಗಮರ ಅಂದ್ರೆ ಜಾತಿ ಅಲ್ಲ, ನಿಜವಾಗಿ ಅದು ಬಹಳ ನೋವಿನ ಸಂಗತಿ. ಜಂಗಮ ಅಂತಂದ್ರೆ ಸೃಷ್ಟಿಯನ್ನ ಒಂದು ತನ್ನನ್ನು ಸಮರ್ಪಿಸಿಕೊಂಡಂತ ಒಂದು ಪ್ರಜ್ಞೆ ಅದು. ಹೌದ್ರೆ, ವೀರಶೈವ ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ಬಂದದ್ದು 1386 ಪಾಲ್ಗುರಿಕೆ ಸೋಮನಾಥನ ತೆಲುಗು ಪುರಾಣ ಬಸವ ಪುರಾಣವನ್ನ ಭೀಮಕವಿ ಕನ್ನಡ ಮಾಡೋದ್ನಾಗ ವೀರಶೈವ ಮಾಡಿದ. ಅದಕ್ಕಿಂತ ಮುಂಚೆ ಯಾವುದೇ ಕೃತಿಯೊಳಗೂ ಇಲ್ಲ. ಅವು ಮುಂದೆ ಪಾಠಾಂತರದೊಳಗೆ ಏನಾಯ್ತು ಅಂದ್ರೆ, ನೀವು ಅನ್ನೋದು ಪುಸ್ತಕ ವಚನದಾಗ ಬಂದವ್ರಿ ಅಂತ, ವಚನದಾಗ ಏನ್ ಮಾಡ್ಬಿಟ್ರು, ವೀರಶೈವ ಇದು 15ನೇ ಶತಮಾನದ ಬಂತಲ್ಲ, ಮುಂದಿನ ಪಾಠಾಂತರ ಮಾಡೋರೆಲ್ಲರೂ ಏನು ಒಂದು ಸಂಪ್ರದಾಯವಾದಿಗಳು ಅಥವಾ ಈ ಮಠಾಧೀಶರು ತಮ್ಗೆ ಅನುಕೂಲ ತಕ್ಕಂಗ ಕಾಳಾಮುಖಿ ಮಠಗಳು, ಲಾಕೂಲಿಶ, ಪಾಶುಪತ ಇವರೆಲ್ಲರೂ ಏನ್ ಮಾಡ್ಬಿಟ್ರಂದ್ರ ವೀರಶೈವ ಸೇರ್ಕೊಂಡು ಹೋಗ್ಬಿಟ್ರ ಅವನ್ನ, ಹೇಳ್ತಿಲ್ರಿ. ಹಿಂಗಾಗಿ ಹಂಗ ಪರಿಷ್ಕರಣೆಗೆ ಇಷ್ಟು ಆತಂದ್ರ ತಾಡೋಳ ಕೂಡ ವೀರಶೈವ ಬಂದ್ರು. ಆದ್ರೆ ವೀರಶೈವನ ಬಸವಣ್ಣ ಎಲ್ಲೂ ಹೇಳಿಲ್ಲ. ಜಾತಿನ ಅಪ್ಪನ ನಮ್ಮ ಮಾದಾರ ಚೆನ್ನವನ ವೀರಶೈವ ಹಂಗ ಹೇಳ್ತಾನ ಇಲ್ಲ. ಹೆಚ್ಚಿನ ವಚನ ಸರ್, ಬಸವಣ್ಣನವರ ಹೆಚ್ಚಿನ ವಚನದೊಳಗೆ ಮಾತ್ರ ವೀರಶೈವ ಬರ್ತೈತಿ. ಸ್ಥಳಕಟ್ಟಿನ ವಚನಗಳನ್ನು ಬರ್ತಾವ, ಶಟಸ್ಥಲ ವಚನದಾಗ, ಅಲ್ಲಿ ಎಲ್ಲಿಯೂ ಕೂಡ ವೀರಶೈವ ಪದ ಉಲ್ಲೇಖ ಇಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿ ಸೇರಿಸ್ಯಾರ. ಹೌದು, ನೀವು ಸಮಾಜವಾದಿ ಅಂತ ಹೇಳದಿದ್ರ ಜಗತ್ತಿನ ಮೊಟ್ಟ ಮೊದಲ ಸಮಾಜವಾದಿ ಬಸವಣ್ಣನನ್ನ ನೀವು ಒಪ್ತೀನಿ ಅಂತಂದ್ರ ಬಸವಣ್ಣನ ಸಾಹಿತ್ಯವನ್ನ, ಅವರ ವಚನಗಳನ್ನ, ಶರಣರ ಸ್ಮಾರಕಗಳನ್ನ, ಶರಣ ಸಂಸ್ಕೃತಿಯನ್ನು ಉಳಿಸಬೇಕಾದ್ರ ಕೇವಲ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ್ರೆ ಆಗುದಿಲ್ಲ. ಆ ಪರಂಪರೆಯನ್ನ ಮುಂದುವರಿಸ್ತಕ್ಕಂಥ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ಒಂದು ಚಳುವಳಿಯನ್ನ ನೀವು ಆರಂಭಿಸಬೇಕು ಅಂತ ತಿಳ್ಕೊಂಡು ನಿಮ್ಮಲ್ಲಿ ಭಕ್ತಿಯಿಂದ ಗೌರವವಾಗಿ ನಾನು ಪ್ರಾರ್ಥಿಸ್ತೀನಿ ಅಂತ ಹೇಳ್ತಾ, ಇವತ್ತಿನ ಇದರ ಗೋಷ್ಠಿಯ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ದಯವಿಟ್ಟು ನಾಳೆಯೂ ಕೂಡ ಬಂದು
ನಮ್ಮ ವಿಚಾರದೊಳಗ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿಗಳು.